ವಿಪಕ್ಷಗಳ ವಿರೋಧದ ನಡುವೆ ಮತಾಂತರ ತಡೆ ಬಿಲ್ ಪಾಸ್. ಸಿದ್ದು ವಿರುದ್ಧ ಬಿಜೆಪಿ ಸಹಿ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದು ಹೇಗಿತ್ತು? ಕೈ ಟಕ್ಕರ್ಗೆ ಬಿಜೆಪಿ ಕೌಂಟರ್ ಕೊಟ್ಟಿದ್ದೇಗೆ? ಕಾಡಾನೆ ದಾಳಿಗೆ ಜನ ಬೆಚ್ಚಿ ಬಿದ್ದಿರೋದು ಎಲ್ಲಿ? ವಿಧಾನಸಭೆಯಲ್ಲಿ ಮತಾಂತರ ನಿಷೇಧ ಬಿಲ್ ಅಂಗೀಕಾರ. ಕೇಸರಿ ಪ್ರತ್ಯಾಸ್ತ್ರಕ್ಕೆ ಸಿದ್ದು ಗಲಿಬಿಲಿ ಆಗಿದ್ದು ಯಾಕೆ? ಕಲಾಪದಲ್ಲಿ ಮತಾಂತರ ಕಿಚ್ಚು ಧಗಧಗಿಸಿದ್ದು ಹೇಗಿತ್ತು? ಇದೆಲ್ಲವನ್ನ ನೋಡೋಣ ಮತಾಂತರ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಧಾನಸಭೆಯಲ್ಲಿ ಮತಾಂತರ ನಿಷೇಧ ವಿಧೇಯಕ ಅಂಗೀಕಾರವಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ 2021 ಅಂಗೀಕಾರವಾಗಿದೆ. ವಿಪಕ್ಷಗಳ ಭಾರೀ ಗದ್ದಲದ ನಡುವೆಯೂ ಮತಾಂತರ ನಿಷೇಧ ವಿಧೇಯಕ ಪಾಸ್ ಆಗಿದೆ. ವಿಧಾನಸಭೆ ಕಲಾಪದಲ್ಲಿ ಧ್ವನಿಮತದ ಮೂಲಕ ಮತಾಂತರ ನಿಷೇಧ ವಿಧೇಯಕ ಅಂಗೀಕಾರವಾಗಿದೆ. ಬೆಳಗ್ಗೆಯಿಂದಲೂ ಮತಾಂತರ ನಿಷೇಧ ವಿಧೇಯಕ ಸಂಬಂಧ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮಾತಿನ ಮಹಾಯುದ್ಧವೇ ನಡೆಯಿತು. ಆದ್ರೀಗ ವಿಧಾನಸಭೆ ಕಲಾಪದಲ್ಲಿ ಮತಾಂತರ ನಿಷೇಧ ವಿಧೇಯಕ ಅಂಗೀಕಾರ ಮಾಡುವಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ವಿಧಾನಸಭೆ ಕಲಾಪದಲ್ಲಿ ಮತಾಂತರಕ್ಕೆ ನಿಷೇಧ ಮಸೂದೆ ಮಹಾಯುದ್ಧಕ್ಕೆ ಕಾರಣವಾಯಿತು. 2016ರಲ್ಲೇ ಈ ಬಿಲ್ ಸಿದ್ಧಪಡಿಸಲಾಗಿತ್ತು. ಆದರೆ ಆಕಸ್ಮಿಕವಾಗಿ ಕ್ಯಾಬಿನೆಟ್ ಮುಂದೆ ಬರಲೇ ಇಲ್ಲ ಅಂತ ವಿಧಾನಸಭೆಯಲ್ಲಿ ಕಾನೂನು ಸಚಿವ ಜೆ ಮಾಧುಸ್ವಾಮಿ ಹೇಳಿದ್ರು. ಅದೇ ಬಿಲ್ ಈಗ ನಾವು ವಿಧಾನಸಭೆಯಲ್ಲಿ ಮಂಡಿಸಿದ್ದೇವೆ. ಮತಾಂತರದಿಂದ ಸಾರ್ವಜನಿಕರಿಗೆ ಸಮಸ್ಯೆಯಾಗುತ್ತಿದೆ. ಸಮಸ್ಯೆ ನಿವಾರಿಸಲು ನಾವು ಬಿಲ್ ಜಾರಿಗೆ ತರುತ್ತಿದ್ದೇವೆ. ಇಲ್ಲಿ ನಾವು ಒಂದು ಧರ್ಮವನ್ನ ಮಾತ್ರ ಉಲ್ಲೇಖಿಸಿಲ್ಲ ಅಂತ ವಿಧಾನಸಭೆಯಲ್ಲಿ ಕಾನೂನು ಸಚಿವ ಮಾಧುಸ್ವಾಮಿ ಮಾಹಿತಿ ನೀಡಿದರು. ಯಾವುದು ಡಿಫೈನ್ ಮಾಡಿಲ್ಲ. ಬೆಳಗಾವಿ ವಿಧಾನಸಭೆ ಕಲಾಪದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮತಾಂತರ ಕಾಳಗ ಜೋರಾಗಿತ್ತು. ಕಾಂಗ್ರೆಸ್ ನಾಯಕರಿಗೆ ಕಾನೂನು ಸಚಿವ ಮಾಧುಸ್ವಾಮಿ ಟಕ್ಕರ್ ಕೊಟ್ಟರು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಬಿಲ್ ಮಾಡಿ ತರುವಂತೆ ಹೇಳಿದ್ರು. ಕಾನೂನು ಆಯೋಗಕ್ಕೆ ಸಿದ್ದರಾಮಯ್ಯನವರೇ ಸೂಚಿಸಿದ್ರು ಅಂತ ಸಚಿವ ಮಾಧುಸ್ವಾಮಿ ಹೇಳಿದ್ರು. ಸ್ವ ಇಚ್ಛೆಯಿಂದ ಮತಾಂತರ ಆದರೆ ಯಾವ ಸಮಸ್ಯೆ ಇಲ್ಲ. ಬಲವಂತದ ಮತಾಂತರಕ್ಕೆ ಶಿಕ್ಷೆ ಜೊತೆಗೆ ದಂಡವಿದೆ. ಅದನ್ನ ನಾವು ಹೊಸ ಬಿಲ್ನಲ್ಲಿ ಜಾರಿ ಮಾಡುತ್ತಿದ್ದೇವೆ ಅಂತ ಸಚಿವ ಮಾಧುಸ್ವಾಮಿ ಹೇಳಿದ್ರು. ಕಲಾಪದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡುತ್ತಿದ್ದಂತೆ ಮಧ್ಯಪ್ರವೇಶಿದ ಸ್ಪೀಕರ್ ಕಾಗೇರಿ 2016ರ ದಾಖಲೆ ಬಗ್ಗೆ ಓದಿ ಹೇಳಿದ್ರು. ಆಗ ಸ್ಪೀಕರ್ ದಾಖಲೆ ಓದುತ್ತಿದ್ದಂತೆ ಆಡಳಿತ ಪಕ್ಷದ ಸದಸ್ಯರು ಟೇಬಲ್ ಕುಟ್ಟಿ ಜೋರು ಸೌಂಡ್ ಮಾಡಿದ್ರು. ಆಗ ಕಿಡಿಕಾರಿದ ಸಿದ್ದರಾಮಯ್ಯ, ನೀವು ದೊಡ್ಡ ಸಾಧನೆ ಮಾಡಿದ್ದೀರಿ ಅಂದ್ಕೊಂಡ್ರಾ ಅಂತ ಆಡಳಿತ ಪಕ್ಷದ ಸದಸ್ಯರನ್ನ ಪ್ರಶ್ನೆ ಮಾಡಿದ್ರು. ಏನು ಸಾಧನೆ ಮಾಡಿದ್ದೀವಿ ಅಂತ ಸೌಂಡ್ ಮಾಡ್ತಿದ್ದೀರಾ ಅಂತ ಸಿದ್ದರಾಮಯ್ಯ ಟಾಂಗ್ ಕೊಟ್ರು. ಮತಾಂತರ ನಿಷೇಧ ಮಸೂದೆ ವಿಚಾರವಾಗಿ ದಾಖಲೆಯನ್ನ ಪ್ರಶ್ನಿಸಿದ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಲವು ಅಂಶಗಳನ್ನ ಓದಿದ್ರು. ಅಲ್ಲದೆ ಸಿದ್ದರಾಮಯ್ಯ ಸಹಿ ಕೂಡ ತೋರಿಸಿದ್ರು. ಮತಾಂತರ ಕಾಯ್ದೆಯ ಬಗ್ಗೆ ಸಮಾಜ ಕಲ್ಯಾಣ ಸಚಿವರಿಗೆ ಬರೆದ ದಾಖಲೆಗಳು ಇದೆ. ತರುವ ಬಗ್ಗೆಯೂ ದಾಖಲೆಯಲ್ಲಿ ಮಾಹಿತಿ ಇದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸೈನಿದ್ದ ಮಾಹಿತಿನ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರದರ್ಶಿಸಿದ್ರು. ಈ ದಾಖಲೆ ಇಲ್ಲಿದೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಟಕ್ಕರ್ ಕೊಟ್ಟರು. ಕಾನೂನು ಆಯೋಗ ಶಿಫಾರಸು ಮಾಡಿತ್ತು ಮತ್ತು ಸ್ಕ್ರೂಟಿನಿ ಕಮಿಟಿಯಲ್ಲಿ ಪರಿಶೀಲನೆ ಆಗಿತ್ತು ಎಂದಿದ್ದಾರೆ. ನಾನು ಸಿಎಂ ಆಗಿದ್ದಾಗ ಇದೆಲ್ಲ ನಡೆದಿತ್ತು ಅಂತಿದ್ದಾರೆ. ಅಂದು ಜಯಚಂದ್ರ ಕಾನೂನು ಸಚಿವರಾಗಿದ್ರು. ಹೀಗಾಗಿ ನಾನು ಅವರಿಗೆ ಕರೆ ಮಾಡಿ ಈ ಬಗ್ಗೆ ಚರ್ಚಿಸಿದ್ದೆ. ಯಾವುದೇ ಪ್ರಸ್ತಾವನೆ ಕೊಟ್ಟಿಲ್ಲವೆಂದು ಹೇಳಿದ್ದಾರೆ ಅಂತ ಸಿದ್ದು ಹೇಳಿದ್ರು. ಮಧ್ಯಪ್ರವೇಶಿಸಿದ ಸ್ಪೀಕರ್ ಕಾಗೇರಿ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ವಿಧೇಯಕದ ಬಗ್ಗೆ ದಾಖಲೆ ಓದಿದ್ರು. ಆಯ್ತು, ಆ ದಾಖಲೆಗೆ ನಾನು ಸಹಿ ಹಾಕಿದ್ದೇನಾ ಅಂತ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಕಲಾಪದಲ್ಲಿ ಆಡಳಿತ ವಿಪಕ್ಷ ನಾಯಕರ ನಡುವೆ ಮಾತಿನ ಕಾಳಗ ನಡೆಯಿತು. ಸಿದ್ದರಾಮಯ್ಯ, ಕಾನೂನು ಬಗ್ಗೆ ಎಲ್ಲ ವಿಷಯ ತಿಳಿದುಕೊಂಡಿದ್ದೀರಿ. ಸದನಕ್ಕೂ ನಿಮ್ಮ ಸಲಹೆ ಅಗತ್ಯ ಇದೆ ಅಂತ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ರು. ನಿಮ್ಮ ಕಾಲದಲ್ಲಿ ಆಗಿರುವ ದಾಖಲೆಯನ್ನ ಓದಿ ತಿಳಿಸಿದ್ದಾರೆ. ಅದನ್ನ ಒಪ್ಪಲ್ಲ ಅಂದ್ರೆ ಆ ದೇವರೇ ಕಾಪಾಡಬೇಕು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಮಾಜಿ ಸಿಎಂ ಬಿಎಸ್ವೈ ಟಾಂಗ್ ಕೊಟ್ರು. ತಾವು ಮಾಡಿರುವುದನ್ನ ದಾಖಲೆ ತರಿಸಿಕೊಂಡು ನೋಡ್ಕೊಳ್ಳಿ, ಸುಮ್ಮನೆ ಅಪಹಾಸ್ಯಕ್ಕೀಡಾಗಬೇಡಿ, ಸರ್ವಾನುಮತದಿಂದ ವಿಧೇಯಕವನ್ನ ಅಂಗೀಕರಿಸಿ ಅಂತ ವಿಧಾನಸಭೆಯಲ್ಲಿ ಬಿಎಸ್ ಯಡಿಯೂರಪ್ಪ ಟಕ್ಕರ್ ಕೊಟ್ರು. ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ದಾಖಲೆ ತೋರಿಸುತ್ತಿದ್ದಂತೆ ಬಿಜೆಪಿ ಸದಸ್ಯರು ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ರು. ಮತಾಂತರ ಕಾಯ್ದೆ ವಿಚಾರದಲ್ಲಿ ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ ತೋರುತ್ತಿದೆ.
ಕಾಂಗ್ರೆಸ್ ಹಿಟ್ ವಿಕೆಟ್ ಆಗಿದೆ ಅಂತ ಸದನದಲ್ಲಿ ಟಾಂಗ್ ಕೊಟ್ರು. ಕಾಂಗ್ರೆಸ್ ಕ್ಷಮೆ ಕೇಳಬೇಕು ಅಂತ ಸಚಿವ ಈಶ್ವರಪ್ಪ ಪಟ್ಟು ಹಿಡಿದ್ರೆ ಸಚಿವ ಆರ್ ಅಶೋಕ್ ಕಾಂಗ್ರೆಸ್ನವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ಅಂತ ವ್ಯಂಗ್ಯವಾಡಿದ್ರು. ಕಾಂಗ್ರೆಸ್ ಕೌಂಟರ್ಗೆ ಕೇಸರಿ ಕಲಿಗಳು ಸಹಿ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿ ತಿರುಗೇಟು ನೀಡಿದ್ರು. ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ಮತಾಂತರ ಕಾಯ್ದೆ ವಿಚಾರವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಕಾಯ್ದೆ ತಂದಿರುವುದು ಯಾವ ಧರ್ಮದ ವಿರುದ್ಧವಲ್ಲ, ಯಾವುದೇ ಧರ್ಮದ ಹಕ್ಕನ್ನ ಮೊಟಕುಗೊಳಿಸಲು ಅಲ್ಲ. ಈಗಾಗಲೇ 8 ರಾಜ್ಯಗಳು ಈ ಮತಾಂತರ ವಿಧೇಯಕ ತಂದಿದ್ದು ಕರ್ನಾಟಕ 9ನೇ ರಾಜ್ಯವಾಗಿದೆ. ಇತ್ತೀಚೆಗೆ ಮತಾಂತರ ಪಿಡುಗಾಗಿದೆ. ಇದೇ ಸದನದಲ್ಲಿ ಶಾಸಕರ ತಾಯಿ ಮತಾಂತರ ಆಗಿದ್ದನ್ನ ನೋಡಿದ್ದೇವೆ. ಉಡುಪಿಯಲ್ಲಿ ಒಂದು ಆತ್ಮಹತ್ಯೆಯಾಯಿತು. ಮಂಗಳೂರಿನಲ್ಲಿ ಒಂದೇ ಕುಟುಂಬದ 4 ಜನ ಸುಸೈಡ್ ಮಾಡಿಕೊಂಡ್ರು ಅಂತಾನು ಗೃಹ ಸಚಿವರು ಹೇಳಿದ್ರು. ಸಿದ್ದು ವಿರುದ್ಧ ಬಿಜೆಪಿ ಸಹಿ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದೇಗೆ ಪಾಪ ಸಿದ್ದರಾಮಯ್ಯ ಸಿಕ್ಕಾಕೊಂಡ್ರು ಎಂದಿದ್ಯಾರು? ಬಿಜೆಪಿ ಆರೋಪಕ್ಕೆ ಟಗರು ಕೌಂಟರ್ ಹೇಗಿತ್ತು? ಇದೆಲ್ಲವನ್ನ ನೋಡೋಣ ಮತಾಂತರ ಕಿಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸದನದಲ್ಲಿ ಬಿಜೆಪಿ ನಾಯಕರು 2016ರ ಮತಾಂತರ ಕಾಯ್ದೆ ಅಸ್ತ್ರ ಪ್ರಯೋಗಿಸುತ್ತಿದ್ದಂತೆ ಸಿದ್ದರಾಮಯ್ಯ ಕೆಲಕಾಲ ಗಲಿಬಿಲಿಗೊಂಡ್ರು. ಸದನದಲ್ಲಿ ಸಿದ್ದರಾಮಯ್ಯ ಏಕಾಂಗಿಯಾಗಿ ಹೋರಾಡಿದ್ರು. ನಾನು ಸಂಪುಟದ ಮುಂದೆ ತನ್ನಿ ಎಂದಿದ್ದು ಸತ್ಯ, ಆದರೆ ಅದು ಕ್ಯಾಬಿನೆಟ್ ಮುಂದೆ ಬರಲೇ ಇಲ್ಲ. ಆ ವಿಧೇಯಕಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಕಾಯ್ದೆಗೆ ಸಹಿ ಹಾಕಿದ್ದಕ್ಕೆ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ರು. ಮತಾಂತರ ಕಾಯ್ದೆ ಚರ್ಚೆ ವೇಳೆಯೇ ವಿಧಾನಸಭೆಯಿಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತಮಾಷೆಯಾಗಿಯೇ ಗೊಣಗುತ್ತಾ ಹೊರಬಂದ್ರು. ಪಾಪ ಸಿದ್ದರಾಮಣ್ಣ ಒಳ್ಳೆ ಮನುಷ್ಯ, ಈ ಜಯಚಂದ್ರ ಮಾಡಿರೋ ಕೆಲಸಕ್ಕೆ ಅವರು ಸಿಕ್ಕಾಕೊಂಡಿದ್ದಾರೆ. ಮತಾಂತರ ಕಾಯ್ದೆ ಕರಡು ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯ ಒಪ್ಲಿಲ್ಲ, ಡೆಫರ್ ಮಾಡವ್ರೆ ಅಷ್ಟೇ ಅಂತ ನಗುತ್ತಲೇ ಹೊರ ನಡೆದ್ರು. ಎರಡು 2016ರಲ್ಲಿ ಮತಾಂತರ ನಿಷೇಧ ಬಿಲ್ ಜಾರಿಗೆ ಮುಂದಾಗಿದ್ರು. ಅದನ್ನ ಸ್ವಲ್ಪ ಸೇರ್ಪಡೆ ಮಾಡಿ ವಿಧೇಯಕವನ್ನ ಮಂಡಿಸಲಾಗಿದೆ ಅಂತ ವಿಧಾನಸಭೆ ಕಲಾಪದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಕಾನೂನು ಸಚಿವರು ಹೇಳಿರುವುದನ್ನ ನಾನು ಒಪ್ಪಿಕೊಳ್ತೇನೆ. ನಾನು ಕೂಡ 2014ರಿಂದ ಸಚಿವನಾಗಿದ್ದೇನೆ. ಕ್ಯಾಬಿನೆಟ್ ಅಂದ್ರೆ ಏನು ಎಲ್ಲ ವಿಚಾರಗಳು ನನಗೂ ಗೊತ್ತಿದೆ. ಸಿಎಂ ಅಂದ್ರೆ ಡಿಕ್ಟೇಟರ್ ಅಲ್ಲ. ಕಾನೂನು ಆಯೋಗದ ದಾಖಲೆ ಸಚಿವ ಸಂಪುಟಕ್ಕೆ ಬಂದಿಲ್ಲ. ಸಚಿವ ಸಂಪುಟದಲ್ಲಿ ಚರ್ಚೆಯೇ ಆಗಿಲ್ಲ, ಒಪ್ಪಿಗೆ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ರು. ವಿಧಾನಸಭೆ ಕಲಾಪದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಬಿಲ್ ಅಸ್ತ್ರ ಪ್ರಯೋಗಿಸಿತ್ತು. ಬಿಜೆಪಿ ಸಹಿ ಆರೋಪಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಉತ್ತರಿಸಿದ್ರು. ನಾವು ಒಪ್ಪಿಗೆ ಪಡೆದು ಶಾಸಕಾಂಗ ಪಕ್ಷದಲ್ಲಿ ಅದನ್ನ ತಂದಿದ್ರೆ ಶಾಸಕಾಂಗ ಪಕ್ಷದಲ್ಲಿ ಒಪ್ಪಿದ ಬಳಿಕ ವಿಧೇಯಕ ಮಂಡಿಸ್ತೇವೆ. ಆದರೆ ನನ್ನ ಅವಧಿಯಲ್ಲಿ ಇಂತಹ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ. ನಮಗೆ ಆ ಬಿಲ್ ತರುವ ಉದ್ದೇಶ ಇರಲಿಲ್ಲ. ನಂತರ ನಾವು 2 ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದೆವು. ನಾವು ಮಾಡಿದ ಬಿಲ್ಗೂ ಈ ಬಿಲ್ಗೂ ಅಜಗಜಾಂತರ ವ್ಯತ್ಯಾಸವಿದೆ ಅಂತ ವಿಧಾನಸಭೆ ಕಲಾಪದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. 2016ರ ದಾಖಲೆಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೇನೆ ಅಂತ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಹೇಳಿದ್ರು. ಇದೆಲ್ಲ ಆಗಿರೋದು 2016ರಲ್ಲಿ. ನಂತರ ನಾವು 2 ವರ್ಷ ಇದ್ವಿ. ಯಾವತ್ತೂ ಬಿಲ್ ಬಗ್ಗೆ ಪ್ರಸ್ತಾಪ ಆಗ್ಲೇ ಇಲ್ಲ. ಕಾನೂನು ಆಯೋಗ ಏನ್ ಹೇಳಿತ್ತು ಅನ್ನೋದು ಗೊತ್ತಿಲ್ಲ. ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಲಾಗ್ತಿದೆ ಅಂತ ಆಡಳಿತ ಪಕ್ಷದ ಸದಸ್ಯರ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಸಿದ್ದು ವಿರುದ್ಧ ಆಡಳಿತ ಪಕ್ಷದ ಸದಸ್ಯರು ಮುಗಿಬಿದ್ರು. ಆಯ್ತು ಕುಳಿತುಕೊಳ್ಳಿ, ನಿಮ್ಮಿಂದ ಕಲಿಯಬೇಕಾಗಿದ್ದು ಏನೂ ಇಲ್ಲ ಅಂತ ಸಿದ್ದರಾಮಯ್ಯ ಗರಂ ಆದ್ರು. ಬಿಜೆಪಿ ಸದಸ್ಯರ ಬಿಲ್ ಬ್ರಹ್ಮಾಸ್ತ್ರಕ್ಕೆ ಕಾಂಗ್ರೆಸ್ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ರು. ಸಮಾಜ ಕಲ್ಯಾಣ ಇಲಾಖೆಗೆ ರಾಜ್ಯ ಕಾನೂನು ಆಯೋಗ ಮತಾಂತರ ಕರಡನ್ನ ಶಿಫಾರಸು ಮಾಡಿತ್ತು. ಸಮಾಜ ಕಲ್ಯಾಣ ಇಲಾಖೆ, ಕಾನೂನು ಇಲಾಖೆ ಅಂದಿನ ಸಿಎಂ ಸಿದ್ದರಾಮಯ್ಯಗೂ ಕಡತವನ್ನ ಮಂಡಿಸಿತ್ತು. ಆ ಬಳಿಕ ಸಿದ್ದರಾಮಯ್ಯ ಸಂಪುಟ ಸಭೆಗೆ ಕಳಿಸಿದ್ರು. ಆದರೆ ಸಭೆಯಲ್ಲಿ ವಿಷಯ ಕೈಗೆತ್ತಿಕೊಂಡಿಲ್ಲ ಮತ್ತು ಚರ್ಚೆಯೇ ಆಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಇಂತಹ ಕಾನೂನು ಅವಶ್ಯಕತೆ ಇಲ್ಲ ಅಂತ ಕಡತಕ್ಕೆ ಅಂತಿಮ ಶರ ಬರೆದಿದೆ ಅಂತ ಸದಸ್ಯರು ವಾದಿಸಿದ್ರು. ಸೆಕ್ಷನ್ 12ರಲ್ಲಿ ಮತಾಂತರವಾದವರ ಮೇಲೆ ಬರ್ಡನ್ ಇದೆ ಅಂತ ಸದನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಈ ಹಿಂದೆ ಮತಾಂತರ ಅನ್ನೋದು ಮದ್ವೆಗೆ ಅನ್ವಯವಾಗಿರ್ಲಿಲ್ಲ ಅಂದ್ರು. ಅಲ್ಲದೆ ಕಲಾಪದಲ್ಲಿ ಸಿದ್ದು ಪ್ರೀತಿ ಪಾಠ ಕೂಡ ಮಾಡಿದ್ರು. ಪ್ರೀತಿಗೆ ವಯಸ್ಸು ಇದೆಯಾ ಅಂತ ಸ್ಪೀಕರ್ ಕಾಗೇರಿ ಕೇಳಿದ್ರು. ಪ್ರೀತಿಯೇ ಬೇರೆ, ಮದ್ವೆಯೇ ಬೇರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ನಿಮ್ಗೆ ವಯಸ್ಸಾಗಿದ್ಯಾ ಅಂತ ಈಶ್ವರಪ್ಪ ಪ್ರಶ್ನಿಸಿದ್ರು. ಹೌದು, ನನ್ಗೆ ವಯಸ್ಸಾಗಿದೆ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಂತೆ ಎಲ್ಲರೂ ಬಿದ್ದು ಬಿದ್ದು ನಕ್ರು.
ಪ್ರೀತಿಸಿ ಮದುವೆಯಾದವರನ್ನ ಪ್ರಶ್ನಿಸಲು ನೀವ್ಯಾರು ಅಂತ ಬಿಜೆಪಿ ಸದಸ್ಯರನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸದನದಲ್ಲಿ ಪ್ರಶ್ನಿಸಿದ್ರು. ಗುಜರಾತ್ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಮದುವೆಯಾಗುವುದು ಅವರ ಹಕ್ಕು ಅಂತ ಕೋರ್ಟ್ ಹೇಳಿದೆ. ಹೀಗಾಗಿ ಗುಜರಾತ್ನಲ್ಲಿ ಮತಾಂತರ ಕಾಯ್ದೆಗೆ ಸ್ಟೇ ತರಲಾಗಿದೆ. ಕರ್ನಾಟಕ, ಗುಜರಾತ್, ಮಧ್ಯಪ್ರದೇಶ ಸೇರಿ ಉತ್ತರ ಪ್ರದೇಶದಲ್ಲೂ ಬಿಜೆಪಿಯವರು ಮತಾಂತರ ಕಾಯ್ದೆ ತಂದಿದ್ದಾರೆ. ಈ 4 ರಾಜ್ಯದಲ್ಲಿ ಬಿಲ್ ಅನ್ನ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಗುಜರಾತ್ ಸರ್ಕಾರಕ್ಕೆ ಕರಡು ಪ್ರತಿ ರಚಿಸಿಕೊಟ್ಟವರು, ರಾಜ್ಯಕ್ಕೆ ಕರಡು ಪ್ರತಿ ರಚಿಸಿಕೊಟ್ಟವರು ಒಂದೇ ಅನ್ನಿಸುತ್ತದೆ ಅಂತ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ರು. ಅಲ್ಲೂ ಇಲ್ಲೂ ಒಂದೇ ರೀತಿಯ ಪದಗಳು ಇವೆ. ಸೆಕ್ಷನ್ 3(5)(12) ಒಂದೇ ರೀತಿಯ ಪದಗಳು ಇವೆ. ಯಾರು ಕರಡು ಪ್ರತಿ ರಚಿಸಿದವರು ಅಂತ ಸಿದ್ದು ಪ್ರಶ್ನಿಸಿದ್ರು. ಈ ಕರಡು ಹಿಂದೆ ಬೇರೆ ಯಾರೋ ಇದ್ದಾರೆ ಅನಿಸ್ತಿದೆ. ಯಾರು ಡಿಕ್ಟೇಟ್ ಮಾಡಿದಂತೆ ಕರಡು ರಚನೆ ಮಾಡಿದಂತಿದೆ ಅಂತ ಸಿದ್ದರಾಮಯ್ಯ ಹೊಸ ಬಾಂಬ್ ಸಿಡಿಸಿದ್ರು. ಕಲಾಪದಲ್ಲಿ ಬಿಜೆಪಿ ವಿರುದ್ಧ ಟಗರು ಗುಟ್ಟುರು ಹಾಕಿದ್ದೇಗೆ? ಸಿದ್ದರಾಮಯ್ಯಗೆ ಸಿಎಂ ಕೌಂಟರ್ ಕೊಟ್ಟಿದ್ದು ಹೇಗಿತ್ತು? ಸಿದ್ದು ಬೊಮ್ಮಾಯಿ ನಡುವೆ ವಾಕ್ಸಮರ ತಾರಕಕ್ಕೇರಿದ್ದೇಗೆ? ಇದೆಲ್ಲವನ್ನ ನೋಡೋಣ ಬಿಲ್ ಬಡಿದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಧಾನಸಭೆ ಕಲಾಪದಲ್ಲಿ ಮತಾಂತರ ಮಸೂದೆ ಚರ್ಚೆ ವೇಳೆ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ವಾಗ್ವಾದ ನಡೆಯಿತು. ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಪಂಪ ಹುಟ್ಟಿದ್ದು ಬ್ರಾಹ್ಮಣ ಜಾತಿಯಲ್ಲಿ, ಆದರೆ ಜೈನ್ಗೆ ಮತಾಂತರವಾದ್ರು. ರನ್ನ ಹುಟ್ಟಿದ್ದು ಬ್ರಾಹ್ಮಣ ಜಾತಿಯಲ್ಲಿ, ಆದರೆ ಜೈನ್ಗೆ ಮತಾಂತರವಾದ್ರು. ಡಾಕ್ಟರ್ BR ಅಂಬೇಡ್ಕರ್ ಬೌದ್ಧ ಮತಕ್ಕೆ ಸೇರಿದ್ರು ಅಂತ ಸಿದ್ದರಾಮಯ್ಯ ಬಿಜೆಪಿಗೆ ಟಾಂಗ್ ಕೊಟ್ಟರು. ಅಶೋಕ ಹುಟ್ಟಿದ್ದು ಯಾವ ಜಾತಿನಲ್ಲಿ? ರಾಜ ಮಹಾರಾಜರು ಮತಾಂತರವಾಗಿದ್ದಾರೆ, ದೇಶದಲ್ಲಿ ದಲಿತರಾಗಲಿ ಶೂದ್ರರಾಗಲಿ ಮತಾಂತರವಾಗಿಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಅಧಿಕಾರಕ್ಕಾಗಿ ಯಾರು ಮತಾಂತರವಾಗಿಲ್ಲ, ಇನ್ನು ಮತಾಂತರದಿಂದ ಜನಸಂಖ್ಯೆ ಹೆಚ್ಚುತ್ತಿದೆ ಅಂತ ಬಿಜೆಪಿಯವರು ಹೇಳುತ್ತಿದ್ದಾರೆ. ಮುಸ್ಲಿಮರ ಜನಸಂಖ್ಯೆ ಹೆಚ್ಚುತ್ತಿದೆ ಅಂತ ಸಾರುತ್ತಿದ್ದಾರೆ. ಹೀಗಾಗಿ ನಾನು ಸದನಕ್ಕೆ ಕೆಲ ಅಂಕಿ ಅಂಶಗಳನ್ನು ನೀಡುತ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸದನದಲ್ಲಿ ಸಿದ್ದರಾಮಯ್ಯ ಹಿಂದೂಗಳ ಅಂಕಿಅಂಶ ನೀಡಿದರು. ಹಿಂದೂಗಳು 2001ರಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ 83.86% 2011ರಲ್ಲಿ ಹಿಂದೂಗಳ ಸಂಖ್ಯೆ 84%. ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಸಿದ್ದರಾಮಯ್ಯ ಹೇಳಿದರು. ಅಲ್ಲದೆ ಮುಸ್ಲಿಮರು 2001ರಲ್ಲಿ 12.23% ಇದ್ದರು. 2011ರಲ್ಲಿ 12.92% ಆಗಿ ಅವರ ಜನಸಂಖ್ಯೆ ಹೆಚ್ಚಾಗಿದೆ. 2001ರಲ್ಲಿ ಕ್ರೈಸ್ತರು ಒಟ್ಟು ಜನಸಂಖ್ಯೆಯಲ್ಲಿ 1.91% ಇದ್ದರು. 2011ರಲ್ಲಿ ಕ್ರೈಸ್ತರು ಒಟ್ಟು ಜನಸಂಖ್ಯೆಯಲ್ಲಿ 1.87% ಆಗಿದ್ದಾರೆ. ಕ್ರೈಸ್ತರ ಸಂಖ್ಯೆಯಲ್ಲಿ ಹೆಚ್ಚಾಗಿದೆಯಾ ಎಂದು ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಶಾಸಕ ಪಿ ರಾಜೀವ್ ಕೂಡ ಸದನದಲ್ಲಿ ಹಿಂದೂಗಳ ಅಂಕಿಅಂಶ ಮುಂದಿಟ್ಟರು. ಹಿಂದೂಗಳು 2001ರಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ 83.86% ಇದ್ದರು. 2011ರಲ್ಲಿ ಹಿಂದೂಗಳ ಜನಸಂಖ್ಯೆ 79.80% ಆಗಿ ಹಿಂದೂಗಳ ಸಂಖ್ಯೆ ಇಳಿದಿದೆ ಅಂತ ಸದನದಲ್ಲಿ ತಿಳಿಸಿದ್ರು. ಅಲ್ಲದೆ ಸರ್ಕಾರದ ದಾಖಲೆಯನ್ನು ಉಲ್ಲೇಖಿಸಿ ಶಾಸಕ ಪಿ ರಾಜೀವ್ ಮಾತನಾಡಿದರು. SC ST ಅವರಿಗೆ ಹೆಚ್ಚು ರಕ್ಷಣೆ ಕೊಟ್ಟರೆ ಸಮಸ್ಯೆ ಇದೆಯಾ ಅಂತ ಸಿದ್ದರಾಮಯ್ಯ ಸದನದಲ್ಲಿ ಪ್ರಶ್ನಿಸಿದರು. ಆಗ ಮಧ್ಯಪ್ರವೇಶಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ, ದುರ್ಲಾಭ ಪಡೆದು ಮತಾಂತರ ಮಾಡುವುದನ್ನು ತಡೆಯಲು ಬಿಲ್ ತರಲಾಗ್ತಿದೆ, ಅದನ್ನು ಮಾಡುವುದು ತಪ್ಪ ಅಂತ ಸಿಎಂ ಪ್ರಶ್ನಿಸಿದರು. SC ST ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನು ಮುಂದೆ ಬರಬೇಕು. ಹೀಗಾಗಿ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ನೀಡುತ್ತಿದ್ದೇವೆ, ವಿಶೇಷ ರಕ್ಷಣೆ ನೀಡುವ ಉದ್ದೇಶದಿಂದ ಬಿಲ್ ತರುತ್ತಿದ್ದೇವೆ ಅಂತ ಸಿಎಂ ಸದನದಲ್ಲಿ ತಿಳಿಸಿದರು. ಮತಾಂತರ ನಿಷೇಧ ಬಿಲ್ ಜಾರಿ ಉದ್ದೇಶ ಸರಿಯಿಲ್ಲ ಅಂತ ಸದನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸುದೀರ್ಘವಾಗಿ ಮಾತನಾಡಿದರು. ಮಹಿಳೆಯರು, ಮಕ್ಕಳು, ಬುದ್ಧಿಹೀನರು, SC ST ಅವರನ್ನ ಮತಾಂತರ ಮಾಡಿದರೆ ಶಿಕ್ಷೆ ಹೆಚ್ಚು, ಇದು ಯಾವ ಕಾನೂನಿನಲ್ಲಿ ಇದೆಯಪ್ಪ ಅಂತ ಸಿದ್ದು ಪ್ರಶ್ನಿಸಿದ್ರು. ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಅಂತ ಇದೆ, ಆದರೆ ಏಕೆ ನೀವು ಶಿಕ್ಷೆ ಪ್ರಮಾಣದಲ್ಲಿ ಬದಲಾವಣೆ ಮಾಡಿದ್ದೀರಿ ಅಂತ ಸರ್ಕಾರವನ್ನು ಸಿದ್ದು ಪ್ರಶ್ನಿಸಿದ್ರು. ಕ್ರೈಸ್ತರು ಹಲವು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ, ಅಲ್ಲಿ ಹಲವು ಹಿಂದೂ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಅವರನ್ನೆಲ್ಲ ಬಲವಂತವಾಗಿ ಮತಾಂತರ ಮಾಡುತ್ತಿದ್ದಾರಾ ಅಂತ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಪ್ರಶ್ನಿಸಿದರು. ಈ ವೇಳೆ ಸಿದ್ದರಾಮಯ್ಯ ಮಾತಿಗೆ ಮಧ್ಯಪ್ರವೇಶಿಸಿದ ಸಚಿವ ಆರ್ ಅಶೋಕ್, ಶಾಲೆಗೆ ಹೋಗುತ್ತಿರುವ ಮಕ್ಕಳ ಮತಾಂತರದ ಬಗ್ಗೆ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅಂತ ಉಲ್ಲೇಖ ಮಾಡಿದರು. ಈಗ ಸಿದ್ದರಾಮಯ್ಯ ಅಪರಾಧಿಗಳಿಗೆ ಶಿಕ್ಷೆ ಕೊಡಿ ಎಂದರು.
ಬಳಿಕ ಮಾತನಾಡಿದ ಸಚಿವ ಅಶೋಕ್ ಇದಕ್ಕಾಗಿಯೇ ಬಿಲ್ ತರುತ್ತಿರುವುದು ಅಂತ ಸಮಜಾಯಿಷಿ ಕೊಟ್ಟರು. ಸದನದಲ್ಲಿ ಚರ್ಚೆ ವೇಳೆ ಮಾತನಾಡಿದ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಹಿಂದೂ ಧರ್ಮದಲ್ಲಿ ಅನೇಕ ಲೋಪಗಳಿವೆ, ಅದನ್ನು ಸರಿಪಡಿಸಿಕೊಳ್ಳದಿದ್ದರೆ ಮತಾಂತರವಾಗುತ್ತೇನೆ ಅಂತ 1936ರಲ್ಲಿ ಅಂಬೇಡ್ಕರ್ ಹೇಳಿದರು. ಆಗ ಹಲವರು ಮತಾಂತರವಾಗಲು ರೆಡ್ ಕಾರ್ಪೆಟ್ ಹಾಕಿದ್ರು ಅವರು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದರೆ ರಾಷ್ಟ್ರಾಂತರವಾಗುತ್ತದೆ ಎಂದಿದ್ರು. ಅದಾದ 20 ವರ್ಷದ ಬಳಿಕ ಡಾಕ್ಟರ್ BR ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಮತಾಂತರವಾದರು ಅಂತ ಸಿದ್ದು ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟರು. ನನಗೆ ಶಾಸನ ಮಾಡಲು ಸದನದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಮಾತನಾಡಿದ್ರು. ನನಗೆ ಅಧಿಕಾರ ಇದ್ದಿದ್ದರೆ ಮತಾಂತರ ಬ್ಯಾನ್ ಮಾಡ್ತಿದ್ದೆ ಅಂತ ತಿಳಿಸಿದ್ರು. ಮಹಾತ್ಮ ಗಾಂಧೀಜಿಯವರೇ ಈ ಮಾತನ್ನ ಹೇಳಿದ್ದಾರೆ. ಗಾಂಧೀಜಿ ಆದರ್ಶ ಪಾಲನೆ ಮಾಡುವವರು ಇದನ್ನು ಪಾಲಿಸಲಿ ಅಂತ ವಿಧಾನಸಭೆಯಲ್ಲಿ ಹೇಳಿದ್ರು. ಕಾಂಗ್ರೆಸ್ ವಿರುದ್ಧ ಬಿಲ್ ಆರೋಪಕ್ಕೆ ಟಿಬಿಜೆ ಹೇಳಿದ್ದೇನು, ಕಲಾಪದಲ್ಲಿ ಬಿ ಟೀಮ್ ವಾರ್ ಭುಗಿಲೆದ್ದಿದ್ದೇಗೆ, ಕಾಂಗ್ರೆಸ್ ವಿರುದ್ಧ ಕೇಸರಿ ಕಲಿಗಳು ಗುಡುಗಿದ್ದು ಹೇಗಿತ್ತು, ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ಕರಡು ಪ್ರತಿ ಸಿದ್ಧ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ವಿಧೇಯಕ ಜಾರಿಗೆ ಸಚಿವ ಸಂಪುಟ ಅನುಮೋದನೆ ಮುಖ್ಯ ಅಂತ ಶಿರಾದಲ್ಲಿ ಟಿವಿ9ಗೆ ಮಾಜಿ ಸಚಿವ ಟಿಬಿ ಜಯಚಂದ್ರ ಹೇಳಿದ್ರು. 2016ರಲ್ಲಿ ಬಂದಿರುವ ವಿಚಾರ ಕಡತದಲ್ಲೇ ಉಳಿದಿದೆ. ಸಂಪುಟದಲ್ಲಿ ಅನುಮೋದನೆಯಾಗದಿದ್ರೆ ಅದಕ್ಕೆ ಬೆಲೆ ಇಲ್ಲ. ಪ್ರಸ್ತಾವನೆಯಾಗಿ ಕಾಗದದಲ್ಲಿ ಉಳಿದಿರುತ್ತದೆ. ಪ್ರಸ್ತಾವನೆ ಯಾರಿಂದ ಬಂತು ನನಗೆ ಗೊತ್ತಿಲ್ಲ. ಕೇವಲ ಪೇಪರ್ ವರ್ಕ್ ಆಗಿದೆ. ಇದು ಸರ್ಕಾರದ ತೀರ್ಮಾನವಾಗಿಲ್ಲ ಅಂತ ಟಿವಿ9ಗೆ ಮಾಜಿ ಸಚಿವ ಟಿಬಿ ಜಯಚಂದ್ರ ಹೇಳಿದ್ರು. ವಿಧಾನಸಭೆ ಕಲಾಪದಲ್ಲಿ ಮತಾಂತರ ನಿಷೇಧ ಬಿಲ್ ಮೇಲೆ ಚರ್ಚೆ ನಡೆಯಿತು. ಕಾಂಗ್ರೆಸ್ ಬಿಜೆಪಿಯವರು ಹೋಗಿ ಚರ್ಚಿಸಿಕೊಂಡು ಬಂದ್ರು. ಬಿಜೆಪಿಯ ನಿಜವಾದ ಬಿ ಟೀಮ್ ಯಾವುದೆಂದು ಹೇಳಿ ಅಂತ ಕಲಾಪದಲ್ಲಿ ಜೆಡಿಎಸ್ನ ಬಂಡೆಪ್ಪ ಕಾಶಂಪುರ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಕಾಂಗ್ರೆಸ್ ಶಾಸಕ ರಮೇಶ್ ಕುಮಾರ್ ಮಧ್ಯ ಪ್ರವೇಶವನ್ನ ಮಾಡಿದ್ರು. ಸ್ಪೀಕರ್ ಕರೆದಿದ್ದಕ್ಕೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಹೋಗಿದ್ರು ಅಂದ್ರು. ಈ ವೇಳೆ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಮಧ್ಯ ಪ್ರವೇಶಿಸಿದ್ರು. ದಿನ ಬೆಳಗಾದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಬಿ ಟೀಮ್ ಎಂತಾರೆ. 2016ರಲ್ಲಿ ಈ ವಿಧೇಯಕವನ್ನ ಕಾಂಗ್ರೆಸ್ನವರು ತಂದಿದ್ದೇಕೆ ಅಂತ ರೇವಣ್ಣ ಗುಡುಗಿದ್ರು. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ ಬಿಲ್ ತರಲು ಮುಂದಾಗಿದ್ರು ಅಂತ ಬೆಳಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಗುಡುಗಿದ್ರು. ಮತಾಂತರ ನಿಷೇಧ ವಿಧೇಯಕ ಆಗಲೇ ತರಲು ಮುಂದಾಗಿದ್ರು. ವಾಸ್ತವಿಕವಾಗಿ ಎಲ್ಲರೂ ಒಪ್ಪಿದ್ದಾರೆ. ಒಂದೇ ಅಭಿಪ್ರಾಯವಿದೆ. ಒಣ ಪ್ರತಿಷ್ಠೆಗೆ ಬಿದ್ದು ವಿಧೇಯಕಕ್ಕೆ ವಿರೋಧ ಮಾಡ್ತಿದ್ದಾರೆಯಷ್ಟೇ. ಈ ವಿಧೇಯಕ ಯಾವುದೇ ಸಮುದಾಯದ ವಿರುದ್ಧವಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದ್ರು. ನಾನು ಕಾಂಗ್ರೆಸ್ ಅವರಿಗೆ ಕೇಳ್ತಿದ್ದೀನಿ, ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ಕಾಂಗ್ರೆಸ್ಗೆ ಹೊಟ್ಟೆ ಉರಿ ಅಂತ ಉಡುಪಿಯಲ್ಲಿ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ರು. ಮತಾಂತರ ನಿಷೇಧ ಕಾಯ್ದೆ ರಾಜ್ಯದ ದೇಶದ ಜನರ ಅಪೇಕ್ಷೆ. ಮತಾಂತರದ ಮೂಲಕ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲಾಗ್ತಿದೆ. ಆದರೆ ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಕಾಯ್ದೆ ವಿರೋಧಿಸುತ್ತಿದೆ. ಕಾಂಗ್ರೆಸ್ಗೆ ರಾಜ್ಯದ ಜನರು ಸರಿಯಾದ ಪಾಠ ಕಲಿಸ್ತಾರೆ ಅಂತ ಉಡುಪಿಯಲ್ಲಿ ಕೇಂದ್ರ ಸಚಿವೆ ಕರಂದ್ಲಾಜೆ ಹೇಳಿದ್ರು. ಅವರು ವಿರೋಧ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡದಲ್ಲಿ ಕ್ರಿಶ್ಚಿಯನ್ ಮುಖಂಡರಿಂದ ಮತಾಂತರಕ್ಕೆ ಯತ್ನ ಆರೋಪ ಕೇಳಿ ಬಂದಿದೆ. 30ಕ್ಕೂ ಹೆಚ್ಚು ಜನರನ್ನ ಮನೆಯಲ್ಲಿ ಸೇರಿಸಿ ಧರ್ಮ ಪ್ರಚಾರ ಮಾಡ್ತಿರೋ ಆರೋಪ ಮಾಡಲಾಗಿದೆ. ಕೋಳಿವಾಡದ ಮನೆಯಲ್ಲಿ ಸೇರಿಸಿ ಮತಾಂತರಕ್ಕೆ ಯತ್ನಿಸಿದ್ದಾರೆ ಎನ್ನಲಾಗಿದೆ. ಹಿಂದೂ ಪರ ಸಂಘಟನೆ ದಾಳಿ ಮಾಡಿ ಕ್ರೈಸ್ತ ಸಮುದಾಯದ ಮುಖಂಡರನ್ನ ಗ್ರಾಮೀಣ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋಳಿವಾಡ ಗ್ರಾಮದಲ್ಲಿ ನಿನ್ನೆ ಸಂಜೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕರುನಾಡಲ್ಲಿ ಒಮಿಕ್ರಾನ್ ಬಾಂಬ್ ಸ್ಫೋಟಗೊಂಡಿದೆ. ಕರ್ನಾಟಕದಲ್ಲಿ ಇಂದು ಒಂದೇ ದಿನ 12 ಒಮಿಕ್ರಾನ್ ಕೇಸ್ ದೃಢವಾಗಿದೆ. ಬೆಂಗಳೂರು 10, ಮಂಗಳೂರು, ಮೈಸೂರಿನಲ್ಲಿ ತಲಾ 1 ಪ್ರಕರಣ ಪತ್ತೆಯಾಗಿದೆ ಅಂತ ಟ್ವಿಟರ್ನಲ್ಲಿ ಆರೋಗ್ಯ ಖಾತೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾಹಿತಿ ನೀಡಿದ್ರು. ಕರ್ನಾಟಕದಲ್ಲಿ ಇದುವರೆಗೂ ಒಟ್ಟು 31 ಪ್ರಕರಣ ಪತ್ತೆಯಾಗಿದೆ. ಯುಕೆಯಿಂದ ಬೆಂಗಳೂರಿಗೆ ಬಂದಿದ್ದ 5 ಒಮಿಕ್ರಾನ್ ಸೋಂಕು ದೃಢವಾಗಿದೆ. ಯುಕೆಯಿಂದ ಬೆಂಗಳೂರಿಗೆ ಬಂದಿದ್ದ 31 ವರ್ಷದ ವ್ಯಕ್ತಿ, 42 ವರ್ಷದ ವ್ಯಕ್ತಿ, 18 ವರ್ಷದ ಯುವತಿ, 21 ವರ್ಷದ ಯುವಕ, 11 ವರ್ಷದ ಬಾಲಕಿಗೆ ಒಮಿಕ್ರಾನ್ ಸೋಂಕು ಪಾಸಿಟಿವ್ ಬಂದಿದೆ. ಬೆಂಗಳೂರಿನಲ್ಲಿ 20 ವರ್ಷದ ಯುವತಿ ಮತ್ತು 56 ವರ್ಷದ ವ್ಯಕ್ತಿಗೆ ಒಮಿಕ್ರಾನ್ ದಾಳಿಯಿಟ್ಟಿದೆ. ಕೋವಿಡ್ ರೂಪಾಂತರಿ ಒಮಿಕ್ರಾನ್ ಕೇಸ್ ಹೆಚ್ಚುತ್ತಿರುವುದು ಭಾರಿ ಆತಂಕ ಹೆಚ್ಚಾಗಿದೆ. ಕೊರೋನಾ ಒಮಿಕ್ರಾನ್ ಬಗ್ಗೆ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಖಡಕ್ ಸೂಚನೆಗಳನ್ನ ನೀಡಿದೆ. ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ರಾಜ್ಯ ಸರ್ಕಾರಗಳು ಚಿಂತಿಸಲಿ. ದೊಡ್ಡ ಸಭೆಗಳ ಮೇಲೆ ನಿರ್ಬಂಧ ಹೇರಬೇಕು. ಕೊರೋನಾ ಕಂಟೈನ್ಮೆಂಟ್ ಝೋನ್ ಬಗ್ಗೆ ನಿಗಾ ವಹಿಸಿ. ಮನೆ ಮನೆಗೆ ತೆರಳಿ ಕೊರೋನಾ ಲಸಿಕೆ ನೀಡಿಕೆಯನ್ನು ಚುರುಕುಗೊಳಿಸಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ.
ಎಂಇಎಸ್ ನಿಷೇಧಕ್ಕೆ ಆಗ್ರಹಿಸಿ ಡಿಸೆಂಬರ್ 31ಕ್ಕೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಡಿಸೆಂಬರ್ 31ರೊಳಗೆ ಎಂಇಎಸ್ ನಿಷೇಧಿಸಿದ್ರೆ ಬಂದ್ ಕೈಬಿಡಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಹೋರಾಟಗಾರ ಸಾರಾ ಗೋವಿಂದ್ ಹೇಳಿದ್ರು. ಡಿಸೆಂಬರ್ 31ರೊಳಗೆ ಎಂಇಎಸ್ ನಿಷೇಧಿಸಿದ್ರೆ ಬಂದ್ ಕೈ ಬಿಡಲಾಗುತ್ತೆ. ಬಂದ್ಗೆ ಎಲ್ಲ ಸಂಘಟನೆಗಳು ಬೆಂಬಲ ನೀಡುವಂತೆ ಮನವಿ ಮಾಡಲಾಗಿದೆ ಅಂತ ಕನ್ನಡ ಪರ ಹೋರಾಟಗಾರ ಸಾರಾ ಗೋವಿಂದ್ ಹೇಳಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇಂದು ಮತ್ತೆ ಲಘು ಭೂಕಂಪವಾಗಿದೆ. ರಿಕ್ಟರ್ ಮಾಪಕದಲ್ಲಿ 3.6ರಷ್ಟು ತೀವ್ರತೆ ದಾಖಲಾಗಿದೆ. ಮಧ್ಯಾಹ್ನ 2:16ರ ಸುಮಾರಿಗೆ ಭೂಮಿ ಕಂಪಿಸಿದೆ. ಬೀರಗಾನಹಳ್ಳಿ ಮತ್ತು ಶೆಟ್ಟಿಗೆರೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕಂಪನವಾಗಿದೆ. ತಾಲೂಕಿನ ಸಾದೇನಹಳ್ಳಿಯಲ್ಲಿ ಭೂಕಂಪನ ದಾಖಲಾಗಿದೆ. ನಿನ್ನೆ ಮಂಡಿಕಲ್, ಭೋಗಪರ್ತಿ ಸುತ್ತಮುತ್ತ ಭೂಕಂಪ ಆಗಿತ್ತು. ಭೂಕಂಪ ಬಗ್ಗೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಮಾನಿಟರಿಂಗ್ ಕೇಂದ್ರ ದೃಢಪಡಿಸಿದೆ.